ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, 10 ವರ್ಷದಿಂದ ನೋವಿದೆ, 15 ವರ್ಷದಿಂದ ನೋವಿದೆ ಅಂತ ಅಂತಾರೆ. ಸೊ ಅವರು ಅವಾಗ ಬಿದ್ದಿದ್ದು ಇವಾಗ ನೋವು ಬರ್ತಿದೆ ನಮ್ಗೆ ಹೆಂಗ್ ಸಾಧ್ಯ ಅಂತ ಕೇಳ್ತಾರೆ. ಸೊ ಅವಾಗ ಬಿದ್ದಿರೋದು ಇವಾಗ ನೋವು ಹೆಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ, ಕೇಳಿ. ಸೊ ನೀವು ನಡಿಬೇಕಾದ್ರೆ, ಸ್ಟೇರ್ಸ್ ಹತ್ಬೇಕಾದ್ರೆ, ಇಳಿಬೇಕಾದ್ರೆ, ಅಥವಾ ಕೆಲವರಲ್ಲಿ ಆಟ ಆಡ್ಬೇಕಾದ್ರೆ ಏನಾದ್ರು ಬಿದ್ದಿದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ನೀ ಇಂಜುರಿ ಅಂತ ಆಗಿರುತ್ತೆ. ಈ ಇಂಜುರಿ ನೀವು ಏನ್ ಮಾಡಿರ್ತೀರಾ, ಇಗ್ನೋರ್ ಮಾಡಿರ್ತೀರಾ. ಹೆಂಗ್ ಇಗ್ನೋರ್ ಮಾಡಿರ್ತೀರಾ ಅಂದ್ರೆ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಆಗ್ಲಿ, ಅಥವಾ ಐಸ್ ಇಡೋದ್ರಿಂದ ಆಗ್ಲಿ, ಒಂದು 2-3 ಡೇಸ್ ಆದ್ಮೇಲೆ ಕಡಿಮೆ ಆಗತ್ತೆ ಅಂತ ಇಗ್ನೋರ್ ಮಾಡಿರ್ತೀರಾ. ಆ ನೋವು ಸ್ವೆಲ್ಲಿಂಗ್ ಮಧ್ಯದಲ್ಲಿ ಬರ್ತಿರತ್ತೆ, ಬಂದಾಗೆಲ್ಲ ಹೋಗಿ ಒಂದು ಪೇನ್ ಕಿಲ್ಲರ್ ತಗೊಳ್ಳೋದು, ಆಮೇಲೆ ನೋವು ಕಡಿಮೆ ಆಗತ್ತೆ ಅಂತ ಬಿಡೋದು, ಹಿಂಗೆ ಅಂತ ಇಗ್ನೋರ್ ಮಾಡಿರ್ತೀರಾ. ಸೊ ಇಂಥವರಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಜುಯಲ್ ಆಗಿ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ಮಂಡಿಗಂದ್ರೆ ಬರೀ ಮೂಳೆ ಮಾತ್ರ ಅಲ್ಲ, ಮಂಡಿಯಲ್ಲಿ ಒಳಗಡೆ ಕೆಲವು ಲಿಗಮೆಂಟ್ಸು, ಮೆನಿಸ್ಕಸ್ ಅಂತ ಎಲ್ಲ ಇರುತ್ತೆ. ನೀವು ಬಿದ್ದಾಗ ಈ ಲಿಗಮೆಂಟ್ಸು, ಮೆನಿಸ್ಕಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಓವರ್ ಟೈಮ್ ಅದ್ರ ಮೇಲೆ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಫ್ಟರ್ 10 ಇಯರ್ಸ್, ಆಫ್ಟರ್ 15 ಇಯರ್ಸ್ ಅದ್ರ ಜೊತೆ ಬೇರೆ ಮಂಡಿ ಸ್ಟ್ರಕ್ಚರ್ಸ್ ಕೂಡ ಡ್ಯಾಮೇಜ್ ಆಗಿ ನಿಮಗೆ ಆಸ್ಟಿಯೋ ಆರ್ಥರೈಟಿಸ್, ಮಂಡಿ ಸವಿಯೋದು ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾನೇ ನಿಮಗೆ ಪೇಯ್ನ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಇವಾಗ ನೀವು ಏನು ಮಾಡಬೇಕು ಅಂದರೆ, ನೀವೇನಾದರೂ ಬಿದ್ದಿದ್ರೆ ಅಥವಾ ಏಟಾಗಿದ್ರೆ, ಮಂಡಿ ಸ್ವೆಲ್ಲಿಂಗ್ ಬಂದಿದ್ರೆ, ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಿಂದ ಪೇನ್ ಕಿಲ್ಲರ್ಸ್ ತೊಗೊಳೋದನ್ನು ಸ್ಟಾಪ್ ಮಾಡಬೇಕು. ಯಾವುದಾದ್ರೂ ಟ್ರಸ್ಟೆಡ್ ವೆರಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಿ ನನಗೆ ಈ ಥರ ಇಂಜುರಿ ಆಗಿದೆ ಅಂತ ತೋರಿಸಿ, ಅವರು ಎಕ್ಸಾಮಿನೇಷನ್ ಮಾಡ್ತಾರೆ, ರೆಲೆವೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಫ್ಯೂಚರಲ್ಲಿ ಕೂಡ ಪೇಯ್ನ್ ಅನ್ನೋದು ಬರಲ್ಲ.